ಟಾಕ್ಸಿಕ್ 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 ಎಲ್ಲಿ ನೋಡಿದ್ರು ಟಾಕ್ಸಿಕ್ ಸಿನಿಮಾದೇ ಸದ್ದು ಸುದ್ದಿ. KGF ಮೂಲಕ ಪ್ಯಾನ್ ಇಂಡಿಯಾ ರೀಚ್ ಆದ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಟಾಕ್ಸಿಕ್ ಮೂಲಕ ಗ್ಲೋಬಲ್ ಅಟ್ಯಾಕ್ಗೆ ರೆಡಿಯಾಗಿರುವಂಥದ್ದು. ಇತ್ತೀಚೆಗಷ್ಟೇ ಬಿಡುಗಡೆಯಾದ ಟ್ರೈಲರ್ ಯಾವ ಥರ ಹವಾ ಮಾಡ್ತಿದೆ, ಜೊತೆಗೆ ಯಾವ ರೀತಿ ಸದ್ದು ಮಾಡ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥದ್ದು. ಅಷ್ಟು ಅದ್ಭುತವಾಗಿ ಆ ಟ್ರೈಲರ್ ಮೂಡಿ ಬಂದಿರೋವಂಥದ್ದು. ಈ ಒಂದು ಟ್ರೈಲರ್ ಇಷ್ಟೆಲ್ಲ ಅದ್ಭುತವಾಗಿ ಮೂಡಿ ಬಂದಿರೋ ಹಿಂದೆ ಸಾಕಷ್ಟು ಸಾವಿರಾರು ಟೆಕ್ನಿಷಿಯನ್ಗಳ ಶ್ರಮ ಇರೋವಂಥದ್ದು. ಅವ್ರುಗಳಲ್ಲಿ ಒಬ್ಬರಾದಂತಹ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಈ ಸಿನಿಮಾದ ಒಂದಷ್ಟು ವಿವರಗಳನ್ನ ಅವರಿಂದ ನಾವು ಕೇಳಿ ಪಡ್ಕೊಳ್ಳೋಣ ಸೆಟ್ಗಳ ವಿಷಯದಲ್ಲಿ. ಹಾಯ್ ಸರ್, ನಮಸ್ತೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ನಾವು ಇತ್ತೀಚೆಗಷ್ಟೇ ಬಿಡುಗಡೆಯಾದ ಟಾಕ್ಸಿಕ್ ಟ್ರೈಲರ್ ನೋಡ್ತಿರೋವಾಗ ನಾವು ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಮತ್ತು ಅಲ್ಲಿನ ಏನು ಟಾಕ್ಸಿಕ್ ಸಿನಿಮಾದ ಪಾತ್ರಧಾರಿಗಳನ್ನ ಎಷ್ಟು ನೋಡ್ತಿದ್ವೋ, ಅದರ ಹಿಂದೆ ಇರೋ ಸೆಟ್ಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಸರ್ಕಸ್ ಸೆಟ್ಗಾಗಿರ್ಬೋದು, ಜೊತೆಗೆ ಏನು ರಾಕಿಂಗ್ ಸ್ಟಾರ್ ಅವರು ಇರೋ ಒಂದು ಅಪಾರ್ಟ್ಮೆಂಟ್ ಸೆಟ್ ಆಗಿರ್ಬೋದು, ಎಲ್ಲ ಪೋರ್ಚುಗೀಸ್ ಸ್ಟೈಲ್ನಲ್ಲಿ, ಗೋವಾದಲ್ಲಿರೋ ಪೋರ್ಚುಗೀಸ್ ಕಾಲದ ಏನು ಸ್ಟೈಲ್ ಇತ್ತು, ಅದೇ ಥರದ ಶೈಲಿಯಲ್ಲಿ ಆ ಸೆಟ್ಗಳನ್ನು ನಾವು ನೋಡಿದ್ವಿ. ನೀವು ಎಷ್ಟು ಸೆಟ್ಗಳನ್ನು ಈ ಸಿನಿಮಾಗೋಸ್ಕರ ಹಾಕಿದ್ದು, ಏನೆಲ್ಲ ಹೇಳ್ತೀರಿ ಅಂತ? ಆ್ಯಕ್ಚುಲಿ ಟಾಕ್ಸಿಕ್ಗೆ ಬಂದ್ಬಿಟ್ಟು ಆರ್ಟ್ ಡಿಪಾರ್ಟ್ಮೆಂಟು ಸುಮಾರು ಒಂದು 2 ಟೀಮ್ ಇದೆ. 2 ಟೀಮ್ ಅಂದರೆ ಮುಂಬೈ ಎಪಿಸೋಡಲ್ಲಿ ಅಬಿದ್ ಅಂತೇಳ್ಬಿಟ್ಟು ಅವರೊಬ್ಬರು ಪ್ರೊಡಕ್ಷನ್ ಡಿಸೈನರ್ ಇದ್ದಾರೆ. ಅವರು ಆ ಎಪಿಸೋಡ್ ಆಲ್ಮೋಸ್ಟ್ ಮುಂಬೈ ಎಪಿಸೋಡ್ಸು ಮತ್ತು ಆದಷ್ಟು ದೊಡ್ಡ ದೊಡ್ಡ ಸೆಟ್ಗಳನ್ನ ಅವರು ಹಾಕಿದ್ದಾರೆ. ಇನ್ನು ಬೆಂಗಳೂರು ಬಂದಾಗ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಒಂದು 60-70% ಇಲ್ಲೇ ಟಾಕ್ಸಿಕ್ ಶೂಟ್ ಆಗಿದೆ. ಇಲ್ಲಿರೋ ಸೆಟ್ಗಳನ್ನೆಲ್ಲ ಆಲ್ಮೋಸ್ಟು ನಾವುಗಳು ಅಂದರೆ ನಮ್ಮ ಟೀಮೆಲ್ಲ ಸೇರಿ ಹಾಕಿರ್ತೀವಿ. ನಾನು ಇದರಲ್ಲಿ ಸುಮಾರು ಇಲ್ಲಿ ನಾವು ಈ ಸೆಟ್ಗಳನ್ನ 1 ವರ್ಷದ 4 ತಿಂಗಳು ಅಂದರೆ ಒಂದು 16 ತಿಂಗಳ ಕಾಲ ನಾವು ಈ ಸೆಟ್ಗಳನ್ನ ಹಾಕಿರ್ತೀವಿ. 16 ತಿಂಗಳ ಕಾಲ ಅಂತೇಳಿದ್ರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಸೆಟಪ್ಸ್ ಅಂತೇಳಿದ್ರೆ ನಿಮ್ಗೆ ಗೊತ್ತಿರ್ತದೆ. ಒಂದು ರಾಯ್ ಅಪಾರ್ಟ್ಮೆಂಟು, ಮತ್ತು ಓಪಿಯಮ್ ಡೆನ್ನು, ವೆಡ್ಡಿಂಗ್ ಮೆನ್ಷನ್ನು, ಪೋರ್ಟ್ ಸೆಟಪ್ಪು, ಮದರ್ ಸೆಟ್ಟು, ಈ ಥರ ಜಾಸ್ ಕ್ಲಬ್ಬು, ಈ ಥರ ಸಾಕಷ್ಟು ಸಿಮೆಟ್ರಿ, ನೀವು ಆಲ್ರೆಡಿ ಟೀಸರಲ್ಲಿ ನೋಡಿರ್ತಾರೆ, ಸಿಮೆಟ್ರಿ ಸೆಟಪ್ಸು, ಈ ಚಾಪಲ್ಸು, ಈ ಥರದ ಸಾಕಷ್ಟು ಒಂದಷ್ಟು ಸೆಟ್ಗಳಿಗೆ ಇದರಲ್ಲಿ ಹಾಕಿರ್ತೀವಿ. ಇದನ್ನು ಆ್ಯಕ್ಚುಲಿ ನಾವು ಮಾಡೋದಕ್ಕೆ 16 ತಿಂಗಳ ಕಾಲ ಏನು ಟೈಮ್ ತೊಗೊಂಡ್ವಿ. ಈ 16 ತಿಂಗಳ ಕಾಲ ಟೈಮ್ ತೊಗೊಂಡಿರೋದಕ್ಕೆ ನಮಗೆ ಏನಂದರೆ 1200 ಜನ ಕೆಲಸಗಾರಗಳನ್ನ ಇಟ್ಕೊಂಡು ಈ ಸೆಟ್ಗಳನ್ನ ಹಾಕಿರ್ತೀವಿ. ಆದರೆ ಈ ಸೆಟ್ದ ವಿಶೇಷತೆ ಏನಂದರೆ, ನಮ್ಮ ಆವಾಗಿನ ಪೀರಿಯಡ್ಸ್ ಪೋರ್ಚುಗೀಸ್ ಸ್ಟೈಲು ಮತ್ತು ಗೋವಾ ಇದನ್ನ ಸ್ಟೈಲಲ್ಲಿ ಆವಾಗಿನ ಪೀರಿಯಡ್ಸಲ್ಲಿ ಯಾವ ಥರ ಇತ್ತು ಆ ಥರ ಸೆಟ್ಗಳಿದು. ಹಂಗಾಗಿ ಏನಂದರೆ ಇದ್ರದ್ದು ಜಾನರ್ ಅಂದರೆ ಇದ್ರದ್ದು ಟೆಕ್ಸ್ಚರೇ ಸ್ಟ್ರಕ್ಚರೇ ಬೇರೆ ಥರ ಇರ್ತದೆ. ಹಂಗಾಗಿ ನಾವು ಇದ್ರ ಬಗ್ಗೆ ತುಂಬ ವರ್ಕ್ ಮಾಡಿ ಅಡೋಬ್ನಲ್ಲಿ ಫೋಟೋಶಾಪ್ 3D ವರ್ಕ್ಗಳನ್ನೆಲ್ಲ ತುಂಬ ಮಾಡಿ ಆಮೇಲೆ ನಾವು ಒಂದಷ್ಟು ಡಿಸ್ಕಷನ್ಗಳೆಲ್ಲ ಮಾಡಿರೋದು. ಇದಕ್ಕೆ ಆ್ಯಕ್ಚುಲಿ ಸುಮಾರು ನಾವು ಸೆಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತಿಂಗಳಾನುಗಟ್ಟಲೆ ಡಿಸ್ಕಷನ್ಗಳಾಗ್ತದೆ. ಆ ಡಿಸ್ಕಷನ್ಗಳಾದಮೇಲೆ ಒಂದು ಸಲ ನನಗೆ ಈ ಸಿನಿಮಾ ಸೆಟ್ ಬಗ್ಗೆ ಎಲ್ಲ ಇದಾಗಿ ಒಂದು ಕರೆ ಬರ್ತದೆ. ಕರೆ ಬಂದಾಗ ಯಶ್ ಸರ್ ಇವರೆಲ್ಲ ನಮಗೆ ಸಪೋರ್ಟಿವ್ ಆಗಿ, ಇಲ್ಲ ಮೋಹನ್ ಬಿ ಕೆರೆಯನ್ನು ಇಟ್ಕೊಂಡು ಮಾಡ್ಬೋದು ಅಂತ ಹೇಳ್ಬಿಟ್ಟು ಇರುತ್ತೆ. ನನಗೆ ಒಂದು ಸಲ ಡಿಸ್ಕಷನ್ ಕರೆದಾಗ ನಾನು ಫಸ್ಟ್ ಅಂದ್ಕೊಳ್ತೀನಿ, ಯಾಕಂದರೆ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಕೊಡ್ತಾ ಇದ್ದಾರೆ. ಆ ದೊಡ್ಡ ಜವಾಬ್ದಾರಿನ ನಿಭಾಯಿಸೋದು ಹೇಗೆ ಅನ್ನೋದು ಫಸ್ಟು ಕೆಲವೊಂದು ಟೆನ್ಷನ್ಗಳು ಕ್ರಿಯೇಟ್ ಆಗ್ತದೆ. ಅದಾದಮೇಲೆ ಆ ಡಿಸ್ಕಷನ್ಗೆ ಹೋದಾಗ ಫಸ್ಟ್ ಒಂದು ಮುಂಬೈ ಕ್ರೂ ಆಲ್ರೆಡಿ ಪ್ರೊಡಕ್ಷನ್ ಡಿಸೈನ್ ಕಡೆಯಿಂದ, ಬಿದ್ದವ್ರ ಕಡೆಯಿಂದ ಸಂದೀಪ್ ಅನ್ನೋ ಇವರೆಲ್ಲ ಒಂದಷ್ಟು ಮಿನಿಯೇಚರ್ಗಳನ್ನೆಲ್ಲ ತೊಗೊಂಡು ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಡಿಸ್ಕಷನ್ ಆಗುತ್ತೆ. ಅದಾದಮೇಲೆ ಇದ್ರ ಮೇಲೆ ಬೆಂಗಳೂರಿನಲ್ಲೇ ಆಲ್ಮೋಸ್ಟ್ ಒಂದು 60-70% ಶೂಟ್ ಮಾಡಬೇಕು ಅನ್ನೋದು ಆವಾಗಿನ ಇದಿದ್ದಾಗ, ಸರಿ ಈ ಸೆಟ್ಸ್ಗಳನ್ನೆಲ್ಲ ಇಲ್ಲೇ ಹಾಕೋಣ ಅನ್ನೋ ಒಂದು ಇದಿರುತ್ತೆ. ಸರಿ, ಎಲ್ಲ ಹಾಕೋದಂದಾಗ ಕೆಲವೊಂದು ಜಾಗಗಳನ್ನೆಲ್ಲ ಸರ್ಚ್ ಮಾಡ್ತೀವಿ. ನಂದಿ ಹಿಲ್ಸ್ ಹತ್ರ ಮತ್ತು ಬೇರೆ ಬೇರೆ ಕಡೆಗಳೆಲ್ಲ ಸರ್ಚ್ ಮಾಡ್ತೀವಿ. ಕೊನೆಗೆ ನಮಗೆ HMTನಲ್ಲಿ ಕೆನರಾ ಬ್ಯಾಂಕ್ ಅವ್ರದ್ದೊಂದು ಪ್ರಾಪರ್ಟಿ, ನಮಗೊಂದು 25 ಎಕರ್ಸ್ ಒಂದು ಜಾಗ ಸಿಗುತ್ತೆ. ಅಲ್ಲಿ ನಾವು ಈ ಕೆಲಸನ ಫಸ್ಟು ಜಾಗನೆಲ್ಲ ಓಕೆ ಮಾಡಿ, ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಕ್ರೂಸ್ ಬಂದು ಒಂದು ಸಲ ವಿಸಿಟ್ ಮಾಡಿ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸುಬ್ರಹ್ಮಣ್ಯ ಸರ್ ಮತ್ತು ಬೇರೆಯವರೆಲ್ಲ ನೋಡಿ, ಅದಾದಮೇಲೆ ಎಷ್ಟು ಸರ್ ಗೊತ್ತಾಗುತ್ತೆ. ಸರಿ, ಅಲ್ಲಿಂದ ನಾವೇನು ಮಾಡ್ತೀವಿ, ಒಂದು ಫ್ಲೋರ್ ಮಾರ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಈ ಫ್ಲೋರ್ ಮಾರ್ಕಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಹೆಚ್ಚು ಕಮ್ಮಿ ಏನಂದರೆ, ಒಂದು ಮದರ್ ಸೆಟ್ದು ಒಂದು ಸರ್ಕಲ್, ಟೌನ್ ಸರ್ಕಲ್ ಅಂತೇನಿರುತ್ತೆ, ಅದನ್ನು 1 ವಾರಗಳ ಗಟ್ಟಲೆ ನಾವು, ಯಾಕಂದರೆ ಅದು ಹೆಚ್ಚು ಕಮ್ಮಿ
ಒಂದು 22 ಎಕರೆವರೆಗೂ ನಾವು ಅದನ್ನು ಆಕ್ರಮಿಸ್ಕೊಂಡಿದ್ದೀವಿ. ಯಾಕಂದರೆ ಅಲ್ಲೇ ಅಷ್ಟು ಆ ಏರಿಯಾ ಜೊತೆನಲ್ಲಿ ಏನೇನು ಈ ಸೀನ್ಗಳಿಗೆ ಸಪೋರ್ಟಿವ್ ಆಗಿರೋಂಥ ಮನೆಗಳು, ಸ್ಟ್ರಕ್ಚರ್ಗಳು, ಒಂದು ಓಲ್ಡ್ ಚರ್ಚು, ಟೆಂಪಲ್ಲು ಮತ್ತು ಕ್ಲಬ್ಬು, ರೆಸ್ಟೋರೆಂಟ್ ಸ್ಟ್ರೀಟ್ಗಳು, ಈ ಥರದ್ದೆಲ್ಲ ಕ್ರಿಯೇಟ್ ಆಗೋದಕ್ಕೆ ಫಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿ ನಾವು ಒಂದಷ್ಟು ಮಿನಿಯೇಚರ್ಗಳು ಮತ್ತು 3D ವರ್ಕ್ ಎಲ್ಲ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಹೀಗಾಗಿ ಒಂದು 16 ತಿಂಗಳು ತೊಗೊಳುತ್ತೆ. ಬಟ್ ಇದರಲ್ಲಿ ನಿಜವಾಗ್ಲೂ ನನಗೆ ಒಂದು ಖುಷಿಯಾದ ವಿಷಯ ಏನಂದರೆ ಕೆವಿನ್ ಸರ್ ಮತ್ತು ಕೆವಿನ್ ತಂಡಕ್ಕೂ ಒಂದು ಇದನ್ನು ಹೇಳಬೇಕು. ಕೆವಿನ್ ಸರ್ ಆಗಿರ್ಬೋದು, ಸುಪ್ರೀತ್ ಸರ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ನವೀನ್ ಸರ್ ಆಗಿರ್ಬೋದು. ಅದ್ರ ಜೊತೆಗೆ ನಾವು ಏನು ಶ್ರಮಪಟ್ಟು ಆ ಸೆಟ್ನ ಹಾಕಿದ್ವಿ, ಅದು ಹಾಕಿದ್ಮೇಲೆ ಈಗ ನೀವು ನೋಡಿರ್ತೀರ, ನಮ್ಮ ಜೊತೆ 1200 ಜನ ವರ್ಕರ್ಸ್ ಅಲ್ಲದೆ ನಮ್ಮ ಜೊತೆಯಲ್ಲಿ ವರ್ಕ್ ಮಾಡಿದಂಥ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಚೈತ್ರ ಅಂತ ಹೇಳ್ಬಿಟ್ಟು ಒಂದು ಇವರಿದ್ದರು, ಅವರು ಮಾಡಿದ್ದಾರೆ. ನನ್ನ ಜೊತೆ ಒಂದಷ್ಟು ಸಾಕಷ್ಟು ನಮ್ಮ ಕ್ರೂಗಳಿದ್ದರು, ಹುಡುಗರು, ಅವ್ರನ್ನೆಲ್ಲ ಇಟ್ಕೊಂಡು ಮಾಡಿರೋದು. ಬಟ್ ಇದ್ರ ಮೇಲೆ ತುಂಬಾ ಹಗಲು ರಾತ್ರಿ ವರ್ಕ್ ಮಾಡಿದ್ದೀವಿ. ಆ ವರ್ಕ್ ಮಾಡೋದ್ರ ಜೊತೆಗೆ ನಮಗೆ ಮೇಯ್ನ್ ಥಿಂಗ್ ಏನಂತ ಹೇಳಿದ್ರೆ, ಇದು ಚಾಲೆಂಜಿಂಗ್ ವರ್ಕ್. ಇದು ಚಾಲೆಂಜಿಂಗ್ ವರ್ಕ್ ಅಂತ ಹೇಳಿದ್ರೆ ಪ್ರತಿ ಸೆಟ್ಟಲ್ಲೂ ಪ್ರತಿ ಸಿನಿಮಾದಲ್ಲೂ ಚಾಲೆಂಜಿಂಗ್ ಇರುತ್ತೆ. ಬಟ್ ಇದನ್ನೇನೆಂದರೆ ಇದ್ರದ್ದು ಟೆಕ್ಸ್ಚರ್ಗಳೇ ಬೇರೆ. ಯಾಕಂದರೆ ಇದು ನಮಗೆ ಹೊಸ ಅನುಭವ, ಇದು ಈ ಟೆಕ್ಸ್ಚರ್. ಯಾಕಂದರೆ ಆ್ಯಸ್ ಯೂಶ್ವಲಾಗಿ ನಾವು ನೋಡಿದ್ವಿ, ನಾವು ಫಾರಿನೆಲ್ಲ ಅಲ್ಲಿ ಟ್ರಿಪ್ ಹೋದಾಗ ಮತ್ತು ಗೋವಾದಲ್ಲೆಲ್ಲ ಹೋದಾಗ ನೋಡಿದ್ವಿ. ಅದನ್ನು ನಾವು ನಿಜ ರೂಪಕ್ಕೆ ತರಬೇಕು, ಆ ಒರಿಜಿನಲ್ ಇದು ಅಂದಾಗ ಒಂದು ಚಾಲೆಂಜಿಂಗ್ ಕೆಲಸ ಇತ್ತು. ಹಾಗಾಗಿ ಇದಕ್ಕೆ ಒಂದು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕೆವಿನ್ ಸರ್ ಒಂದು ವರ್ಡ್ ಹೇಳ್ತಾರೆ, ಮೋಹನ್ ಸರ್ ನೀವು ಈ ಸೆಟ್ ಮಾಡಿದ್ಮೇಲೆ ನೀವು ಖಂಡಿತ ನೀವು ಮುಂಬೈಗೆ ಹೋಗಿ ಸೆಟ್ಲ್ ಆಗ್ತೀರ ಅಂತ. ಅವಾಗ ಎಷ್ಟು ಸರ್ ಹೇಳ್ತಾರೆ, ಇಲ್ಲ ಅಲ್ಲಿಂದ ಇಲ್ಲಿ ಇವ್ರು ಮಾಡಲಿ ಅಂತ ಚಾಲೆಂಜಿಂಗಾಗಿ ತೊಗೊಂಬಂದಿದ್ದೀವಿ, ಇವ್ರು ಯಾಕೆ ಅಲ್ಲಿಗೆ ಮುಂಬೈಗೆ ಹೋಗ್ತಾರೆ ಅಂತ ಒಂದು ಜೋಕ್ ನಡೆಯುತ್ತೆ. ಈ ಥರ ಯಾಕಂದರೆ ನನಗೆ ನಿಜವಲ್ಲೂ ನನ್ನ ಮೇಲೆ ಒಂದು ಭರವಸೆ ಇಕ್ಕಿ ಈ ಥರ ಒಂದು ಸೆಟ್ನ ನನಗೆ ಒಂದು ಕಾಳಜಿ ವಹಿಸಿ ನನಗೆ ಕೊಟ್ಟಿದ್ದಾರೆ. ಅದು ಯಾಕಂದರೆ ಬಿಕಾಸ್ ಆಫ್ ಯಶ್ ಸರ್. ಯಾಕಂದರೆ ಆವಾಗಿಂದ ಅವ್ರ ಜೊತೆ ನಾನು ಟ್ರಾವೆಲ್ ಇದ್ದೀನಿ, ನಾನು ಸುಮಾರು ವರ್ಷಗಳಿಂದ ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಹಂಗಾಗಿ ಅವ್ರು ಆ ನಂಬಿಕೆ ಮೇಲೆ ಕೊಟ್ಟಿದ್ದರು. ಆದರೂ ಅವ್ರು ಹೇಳೋರು, ಮೋಹನ್ ಸರ್ ನಿಮ್ಮ ವರ್ಕ್ ಮೇಲೆ ನನಗೆ ಡೌಟ್ ಇಲ್ಲ, ಮಾಡ್ತೀರಾ, ಬಟ್ ಇಷ್ಟು ದೊಡ್ಡ ಪ್ರಮಾಣದ ಸೆಟ್ನ ನೀವು ಅಷ್ಟು ಜನ ಕ್ರೂನ ಕೆಲಸಗಾರನ ಸೇರಿಸಿ ಮಾಡಿಸ್ಬೋದಾ ಅಂತ. ಇದು ಏನಕ್ಕೆ ಈ ಡೌಟ್ ಕ್ರಿಯೇಟ್ ಆಗುತ್ತೆ ಅಂದರೆ, ಫಸ್ಟು ಇಂಟ್ರೋ ಆದಾಗ ಈ ಒಂದೊಂದು ಸೆಟಪ್ ಏನಿರೋದು, ಒಂದು 8-9 ಸೆಟಪ್ಗಳಿಗೂ ಒಬ್ಬೊಬ್ಬರನ್ನ ಆರ್ಟ್ ಡೈರೆಕ್ಟ್ರನ್ನ ಇಟ್ಬಿಟ್ಟು ಈ ಕೆಲಸ ಮಾಡೋಣ ಅನ್ನೋ ಒಂದು ಡಿಸ್ಕಷನ್ ಇರುತ್ತೆ. ನಾನು ಫಸ್ಟ್ ಡಿಸ್ಕಷನ್ ಮಾಡಿ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಹೇಳ್ತೀನಿ, 10 ಜನ 8-9 ಜನ 10 ಜನ ಆರ್ಟ್ ಡೈರೆಕ್ಟ್ರ್ ನೆಸಿಟಿ ಇಲ್ಲ. ನಾನು ನಿಭಾಯಿಸ್ತೀನಿ, ಇದು ನನಗೆ ಚಾಲೆಂಜಿಂಗ್ ಆಗಿ ತೊಗೊಂಡು ನಿಭಾಯಿಸ್ತೀನಿ ಅಂತ. ಆಮೇಲೆ ಒಂದು ಸಲ ಯೋಚನೆ ಮಾಡಿ ನೀವು ಯಾವುದಕ್ಕೂ, ಯಾಕಂದರೆ ತುಂಬ ದೊಡ್ಡ ಪ್ರಮಾಣದ ಸೆಟ್ ಇದು, ಮಾಡ್ಬೋದಾ ಅಂತ. ಯಾಕಂದರೆ ಆಲ್ಮೋಸ್ಟು ಇಡೀ ನನ್ನ 30 ವರ್ಷದ ಜರ್ನಿನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸೆಟ್ಗಳನ್ನ ಹಾಕಿದ್ದೆ, ಎಲ್ಲ ಮಾಡಿದ್ದೆ. ಆದರೆ ಇದು ಅದಕ್ಕಿಂತ ವಿಭಿನ್ನ ಇದು. ಹಾಗಾಗಿ ಇಲ್ಲ ಸರ್ ನಾನು ಮಾಡ್ತೀನಿ, ಖಂಡಿತ ನನ್ನ ಮೇಲೆ ಭರವಸೆ ಕೊಡಿ ಅಂದಾಗ, ಸರಿ ಆಯಿತು ಅಂಥೇಳಿ ಕೊಡ್ತಾರೆ. ಆ ಒಂದು ಜವಾಬ್ದಾರಿ ವಹಿಸಿದ ಮೇಲೆ ಫಸ್ಟ್ ದಿನ ಪೂಜೆ ಆಗುತ್ತೆ, ಕೆಲವೊಂದೆಲ್ಲ ಸೆಟಪ್ಸ್ ಎಲ್ಲ ಆಗುತ್ತೆ. ನಾವು ಮಾಡ್ಕೊಂಡಿದ್ದು ಸೆಟಪ್ಸ್ಗಳು ಮತ್ತು ವೇ ಆಫ್ ವರ್ಕಿಂಗ್ ಮೆಥಡ್ಸ್ನ ಏನೇನು ಮಾಡ್ಕೊಂಡು ನೋಡಿ, ಫಸ್ಟ್ ಡೇ ಪೂಜೆ ಆದಾಗ, ವೆರಿ ಬಿಗಿನಿಂಗ್ ಡೇ ಏನೇನು ಇಲ್ಲದೆ ಇದ್ದಾಗ ಖುಷಿ ಪಡ್ತಾರೆ. ಅದಾದಮೇಲೆ ಸುಮಾರು ಒಂದು ವರ್ಕ್ ನಡೀತಾ ಇದ್ದಂಗೆ ಒಂದು 6 ತಿಂಗಳು ಬಿಟ್ಟು ಎಷ್ಟು ಸರ್ ಬರ್ತಾರೆ. ಬಂದು ಟೋಟಲಿ ಎಲ್ಲ ಸೆಟ್ನೆಲ್ಲ ಒಂದು ವಿಸಿಟ್ ಮಾಡಿ, ಆ ವಿಸಿಟ್ ಮಾಡಿದ್ಮೇಲೆ ಆಫೀಸಲ್ಲಿ ಕೂತ್ಕೊಂಡು ಹೇಳ್ತಾರೆ, ಇಲ್ಲ ಮೋಹನ್ ಸರ್ ನಾವೇನು ಅಂದ್ಕೊಂಡಿದ್ದೆ ಆ ಕೆಲಸ ಬಂದಿದೆ, ತುಂಬ ಖುಷಿ ಆಗ್ತಿದೆ, ನೀವು ಏನು ಇದಕ್ಕಿನ್ನ ಸೂಪರ್ ಏನು ಮಾಡ್ತೀರಾ ನೋಡೋಣ, ಹಂಗೆ ಹಿಂಗೆ ಅಂತಾರೆ. ಇಲ್ಲ ಸರ್ ಖಂಡಿತ ಮಾಡ್ತೀವಿ, ಇದು ಇನ್ನೂ 50%ಅಲ್ಲಿದೆ, ಫಿನಿಶ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ. ಆ ಥರ ನನಗೆ, ಯಾಕಂದರೆ ಆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಒಂದು ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಟಾಕ್ಸಿಕ್ ಅನ್ನೋ ಒಂದು ಸಿನಿಮಾನೇ ಅದ್ಭುತ ಅನ್ನೋದ್ರ ಜೊತೆಗೆ ಒಬ್ಬ ನಮ್ಮ ಕನ್ನಡದ ಒಬ್ಬ ವ್ಯಕ್ತಿ ಇವತ್ತು ಕನ್ನಡ ಸಿನಿಮಾ ಟು ಇಂಗ್ಲೀಷು ಇವತ್ತು. ಯಾಕಂದರೆ ನಾವೆಲ್ಲ ಅದರ್ ಲ್ಯಾಂಗ್ವೇಜಸ್ಸಲ್ಲಿ ನೋಡಿ, ನಾನು ಸಾಕಷ್ಟು ಅದರ್ ಲ್ಯಾಂಗ್ವೇಜಸ್ ಮೂವೀಸ್ ಮಾಡಿದ್ದೀನಿ. ನಾನು ಎಲ್ಲ ಲ್ಯಾಂಗ್ವೇಜ್ ಮೂವೀಸ್ಗಳು ಮಾಡಿದ್ರು ಇದು ನಮ್ಮ ಕನ್ನಡ ಸಿನಿಮಾ ಇಂಗ್ಲೀಷ್ನಲ್ಲಿ ಬರುತ್ತೆ ಅಂದರೆ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಅದು. ಏಕೆಂದರೆ ನಾವು ನಮ್ಮ ಸಿನಿಮಾಗಳನ್ನ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದ್ದೀವಿ, ಆದರೆ ಇಲ್ಲಿಂದ ಇಂಗ್ಲೀಷ್ ಹಾಲಿವುಡ್ಗೆಲ್ಲ ಹೋಗುತ್ತೆ ಅಂತ ಹೇಳಿದ್ರೆ, ಅದರಲ್ಲೂ ಆ ಒಂದು ಟೈಟ್ಲ್ ಕಾರ್ಡಲ್ಲಿ ನಮ್ಮ ಹೆಸರು ಇರುತ್ತೆ ಅಂದರೆ, ರಿಯಲಿ ನಮ್ಮ ಸಿನಿಮಾ ಜರ್ನಿನಲ್ಲಿ ಇದಕ್ಕಿಂತ ಒಂದು ಭಾಗ್ಯ ಬೇರೆ ಏನಿಲ್ಲ ಅಂದ್ಕೊಳ್ತೀನಿ. ಯಾಕಂದರೆ
ನಾವೆಲ್ಲ ಒಂದು ಸಣ್ಣ ಪ್ರಮಾಣದ ಕಲಾ ನಿರ್ದೇಶಕರಾಗಿ ಬೆಳೆದು ಬಂದಿದ್ದು. ಆಮೇಲೆ ನಮ್ಮದು ಕನ್ನಡ ಇಂಡಸ್ಟ್ರಿನೇ ಹೆಂಗಿತ್ತು, ಈಗೀಗ ನಾವೆಲ್ಲ ನಮ್ಮ ಕನ್ನಡ ಕಲಾವಿದರು, ಕಲಾ ನಿರ್ದೇಶಕರು, ಆರ್ಟ್ ಡೈರೆಕ್ಟರ್ಸ್ ಎಲ್ಲ ನಾವು ಏನು ಮಾಡ್ತಾಯಿದ್ದೀವಿ, ಒಂದು ಹೊಸ ಸಾಧನೆ ಮಾಡ್ತಾಯಿದ್ದೀವಿ. ದೊಡ್ಡ ದೊಡ್ಡ ಸಿನಿಮಾಗಳು ಸೆಟ್ ಆಗ್ತಾಯಿದ್ದೀವಿ. ಆದರೆ ಇಷ್ಟು ಒಂದು ದೊಡ್ಡ ಪ್ರಮಾಣದ ಟಾಕ್ಸಿಕ್ ಅನ್ನೋ ಒಂದು ಸಿನಿಮಾಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಯಶ್ ಸರ್ ಆಗಲಿ, ಕೆ ವಿ ಎನ್ ಅವ್ರ ತಂಡ ಆಗಲಿ, ಅವ್ರಿಗೆಲ್ಲ ನಾನು ಯಾವಾಗಲೂ ಚಿರಋಣಿಯಾಗಿರಬೇಕು. ಅದು ನನಗೆ ತುಂಬಾ ಖುಷಿ ತಂದಿದೆ ಮೇಡಮ್.